ನಾನು ರಾಮಾಂಜಿ ನಮ್ಮ ಭೂಮಿ ಕುಂದಾಪುರ ದುಡಿಯೋ ಮಕ್ಕಳ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಭೂಮಿ ಸಂಸ್ಥೆಯ ರಾಯಭಾರಿ. ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನೆಂದರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 3 ತಿಂಗಳುಗಳಿಂದ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದಾಗಿ ಏನೆಲ್ಲ ಅವಘಡಗಳು ಸಂಭವಿಸುತ್ತಿದ್ದಾವೆ ಅನ್ನುವಂಥದ್ದು ತಮಗೀಗಾಗಲೇ ತಿಳಿದಿರುವಂಥದ್ದು. ಒಂದು ರೀತಿಯಲ್ಲಿ ಜಾಗತಿಕ ಯುದ್ಧದ ಭೀತಿ ಮಾನವೀಯ ಸಂಬಂಧಗಳಲ್ಲಿ ಇವತ್ತು ಬಿರುಕು ಹೇಗೆ ಒಳಮೂಡಿದೆ ಮತ್ತು ಭೂಮಿಯ ಮೇಲೆ ಇವತ್ತು ರಕ್ತ ಸಿಂಚನ ನಿಲ್ಲಲಿ, ಹಸಿರು ಹಂದರ ಅದು ಹಬ್ಬಲಿ ಅನ್ನುವಂಥದ್ದು ನನ್ನ ಮುಖ್ಯ ಧ್ಯೇಯೋದ್ದೇಶವಾಗಿರುವಂಥದ್ದು. ಅದ್ರ ಜೊತೆಗೆ ಇಡೀ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಬೇಕು, ಮಾನವೀಯ ಸಂಬಂಧಗಳು ಉಳಿಬೇಕು, ಹಾಗೆ ಪ್ರಕೃತಿ ಸಂಪನ್ಮೂಲ ಉಳಿಬೇಕು ಅನ್ನುವಂಥದ್ದು ನನ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹೀಗಾಗಿ ನಾನು ಕಳೆದ ತಿಂಗಳು ಉಡುಪಿಯಲ್ಲಿ ಏಪ್ರಿಲ್ 11ರಂದು ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಉಡುಪಿಯ ಕೇಂದ್ರ ಭಾಗವಾಗಿರುವಂತಹ ಕ್ಲಾಕ್ ಟವರ್ನ ಎದುರುಗಡೆ ಒಂದು ರಾಜ್ಯ ಮಟ್ಟದ ಅಭಿಯಾನವನ್ನು ಆರಂಭ ಮಾಡಿದ್ದೆ. ಇದೊಂದು ಶಾಂತಿಯುತವಾದಂತಹ ನನ್ನ ಏಕಾಂಗಿ ಪ್ರತಿಭಟನೆಯಾಗಿ ಈ ಒಂದು ಚಳವಳಿ ಮೂಡಿ ಬಂದಿರುವಂಥದ್ದು. ಇದರ ಮುಂದುವರಿಕೆಯಾಗಿ ನಾನು ಕುಂದಾಪುರ ಭಾಗದಲ್ಲಿ ಕೂಡ ಈ ಒಂದು ಚಳವಳಿಯನ್ನು ಧರಣಿಯನ್ನು ಮುಂದುವರಿಸಿರುವಂಥದ್ದು. ನಾವು ಇವತ್ತು ಓರ್ವ ಕಲಾವಿದನಾಗಿ ನಾನು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡುತ್ತಾ ರಂಗಕರ್ಮಿಯಾಗಿ ಸದಾ ವಿರೋಧ ಪಕ್ಷದಲ್ಲಿದ್ದುಕೊಂಡೇ ಅನೇಕ ವ್ಯವಸ್ಥೆಗಳನ್ನು ಪ್ರಶ್ನಿಸ್ತಾ ಬಂದಿರುವಂತವರು ಮತ್ತು ನಾವು ಪ್ರಶ್ನಿಸಲೇಬೇಕಾಗಿರುವಂಥದ್ದು ಈ ಕಾಲದಲ್ಲಿ. ಈ ಹಿನ್ನೆಲೆಯಲ್ಲಿ ನಾನು ಇದೇ ತಿಂಗಳು ಮೇ 23 ಮಂಗಳೂರಿನ ಹಂಪನಕಟ್ಟೆ ಬಳಿ ಇರುವಂತಹ ಕ್ಲಾಕ್ ಟವರ್ನ ಎದುರುಗಡೆ ಒಂದು ದಿನದ ಮೌನ ಧರಣಿ ಪ್ರತಿಭಟನೆಗೆ ಕುಳಿತುಕೊಳ್ತಾ ಇದ್ದೇನೆ. ಮತ್ತೆ ನನ್ನ ಉದ್ದೇಶ ಇಷ್ಟೇ, ಈ ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಸಹಬಾಳ್ವೆ, ಶಾಂತಿ, ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ, ಮಾನವ ಪ್ರೀತಿ, ಪರಿಸರ ಕಾಳಜಿ, ಮಕ್ಕಳ ಹಕ್ಕುಗಳನ್ನು ಉಳಿಸುವುದು, ಮಕ್ಕಳ ಭವಿಷ್ಯಕ್ಕೆ ಒಂದು ಉತ್ತಮವಾದಂತಹ ವಾತಾವರಣವನ್ನು ಈ ಜಗತ್ತು ಮತ್ತೆ ಕಲ್ಪಿಸಿಕೊಡಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಇದೇ 23ನೇ ತಾರೀಕಿನ ದಿನದಂದು ನಿಮಗೆ ತಿಳಿದಿರುವ ಹಾಗೆ ಮಂಗಳೂರಿನ ಪುರಭವನದ ಮುಂದೆ ಇರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ನನ್ನ ಈ ಒಂದು ಮೌನ ಪ್ರತಿಭಟನಾ ಚಳವಳಿಗೆ ನಾನು ಚಾಲನೆಯನ್ನು ನೀಡ್ತಾ ಇದ್ದೇನೆ. ನನ್ನ ಜೊತೆಗೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸಾಥ್ ಕೊಡ್ಲಿಕ್ಕೆ ಒಂದು ಮಗು ನನ್ನ ಜೊತೆಗೆ ಬಂದು ಕುತ್ಕೊಳ್ತಾ ಇದೆ. ಆ ಮಗು ತನ್ನ ಹಕ್ಕೊತ್ತಾಯವನ್ನು ನನ್ನ ಜೊತೆ ಸೇರಿ ಇಡ್ತಾ ಇದೆ. ಏನಂದ್ರೆ, ನಮಗೂ ಬದುಕಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಆ ಮಗುವಿನ ಒಂದು ಹಕ್ಕೊತ್ತಾಯ ಆಗಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತು ನನ್ನ ಚಳವಳಿಯನ್ನು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.